ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಆತ್ಮೀಯ ಮಾಧ್ಯಮದ ಮಿತ್ರರೇ, ಇವತ್ತು ಬಹುಶಃ ಬೆಳಗಾವಿಯ ಇತಿಹಾಸದಲ್ಲಿ ಒಂದು ಭಾರತೀಯ ಜನತಾ ಪಾರ್ಟಿಗೆ ಒಂದು ಹೆಚ್ಚಿನ ಒಂದು ಬಲ ತಂದಂಥ ದಿವಸ ಇದು. ಇಲ್ಲಿ ಹಿಂದೆ ಸುರೇಶ್ ಅಂಗಡಿಯವರು 4 ಬಾರಿ ಲೋಕಸಭಾ ಸದಸ್ಯರಾಗಿ ಬೆಳಗಾವಿ ಜನತೆ ಆಶೀರ್ವಾದದೊಂದಿಗೆ ಆರಿಸಿ ಬಂದಿದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಬೈ ಎಲೆಕ್ಷನ್ದಲ್ಲಿ ಶ್ರೀಮತಿ ಮಂಗಳಾ ಅಂಗಡಿಯವರು ಸಹಿತ ಈ ಒಂದು ಕ್ಷೇತ್ರದಿಂದ ಆರಿಸಿ ಬಂದಿದ್ದಾರೆ. ಹೀಗಾಗಿ ಇದು ಭಾರತೀಯ ಜನತಾ ಪಾರ್ಟಿಯ ಒಂದು ಗಂಡು ಮೆಟ್ಟಿನ ಸ್ಥಳ ಅನ್ನುವಂಥದ್ದು ಈ ಚುನಾವಣೆಯ ಮುಖಾಂತರ ಸಹಿತ ಅದು ಪ್ರೂವ್ ಆಗಿದೆ ಅನ್ನುವಂಥ ಮಾತನ್ನು ನಾನು ಸ್ಪಷ್ಟವಾಗಿ ಹೇಳಿ ಬಯಸ್ತಾ ಇದ್ದೇನೆ. ಒಂದು ನಾನು ಹೇಳ್ತೀನಿ, ಇವತ್ತು ನನ್ನನ್ನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಭ್ಯರ್ಥಿಯನ್ನು ಮಾಡಿದಂಥ ಸಂದರ್ಭದಲ್ಲಿ, ಇವತ್ತು ನಾನು ಬೆಳಗಾವಿಗೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿಯ ನಮ್ಮ ಶಾಸಕರು, ಮಾಜಿ ಶಾಸಕರು ಮತ್ತು ಎಲ್ಲ ನಾಯಕರುಗಳು, ಜಿಲ್ಲಾ ನಾಯಕರುಗಳು ಮತ್ತು ಕಾರ್ಯಕರ್ತರು, ಪದಾಧಿಕಾರಿಗಳು, ಪ್ರತಿಯೊಂದು ತಾಲೂಕಿನ ಅಧ್ಯಕ್ಷರು ಎಲ್ಲರೂ ಕೂಡಿಕೊಂಡು ಭಾಳ ಅತ್ಯಂತ ಜಗದೀಶ್ ಶೆಟ್ಟರ್ ನಮ್ಮ ನಾಯಕರು, ಮಾಜಿ ಮುಖ್ಯಮಂತ್ರಿ, ಅದಕ್ಕೆ ಅವರೆಲ್ಲ ಗೆಲ್ಲಿಸಬೇಕು ಅನ್ನುವಂಥ ಹಠ ತೊಟ್ಟು ಗಟ್ಟಿಯಾಗಿ ನಿಂತು ನನ್ನ ಜೊತೆ ಇವತ್ತು ಜನರ ಜೊತೆಗೆ ಪ್ರಚಾರದಲ್ಲಿ ತೊಡಗಿ ಜನರ ಕನ್ವಿನ್ಸ್ ಮಾಡಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಶಕ್ತಿ ಏನು ಅನ್ನೋಂಥ ತೋರಿಸಿಕೊಡುವಂಥ ಕೆಲಸ ಮಾಡಿದರು. ಮತ್ತು ಈ ಹಿನ್ನೆಲೆಯಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರಿಂದ ಭಾಳ ದೊಡ್ಡ ಅಂತರದಲ್ಲಿ ಬಹುಶಃ ಯಾರೂ ನಿರೀಕ್ಷೆ ಮಾಡಿರಲಿಕ್ಕಿಲ್ಲ. ಹಿಂದೆ ನನಗೆ ಸಾಕಷ್ಟು ಸಲ ಮಾಧ್ಯಮ ಮಿತ್ರರು ಮತ್ತೊಬ್ಬರು ಕೇಳಿದಾಗೂ ನಾವು ಒಂದೇ ಮಾತು ಹೇಳಿದ್ದೆ, ದೊಡ್ಡ ಅಂತರದಲ್ಲಿ ನಾನು ಗೆಲ್ತೀನಿ ಅನ್ನುವಂಥ ಮಾತನ್ನು ಯಾವಾಗಲೂ ಹೇಳ್ತಾ ಇದ್ದೆ. ಅದೇ ರೀತಿ 1,75,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಿದ್ದಾರೆ. ಅದಕ್ಕಾಗಿ ನಾನು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರ ಜನತೆಗೆ ನಾನು ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮತ್ತು ನಾನು ಅವರಿಗೆ ಚಿರಋಣಿಯಾಗಿ ಇರ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಮತ್ತು ನಾನು ಈಗ ಈ ಕಾಂಗ್ರೆಸ್ ಪಾರ್ಟಿಯವರು ಹೊರಗಿನವರು ಮತ್ತೊಂದು ಇದನ್ನೇ ಟೀಕೆ ಟಿಪ್ಪಣಿ ಬೆಳಗಿಂದ ಅದನ್ನೇ ಮಾಡ್ತಿದ್ರು. ಆದರೆ ಅದಕ್ಕೆ ಉತ್ತರ ಏನು ಅನ್ನೋದು ಇವತ್ತಿನ ಚುನಾವಣಾ ಫಲಿತಾಂಶ. ಜಗದೀಶ್ ಶೆಟ್ಟರ್ ನಮ್ಮವರು ಇಲ್ಲಿ ಕೆಲಸ ಮಾಡಿದ್ದಾರೆ. ನಾನು ಮೊದಲಿಂದ ಹೇಳ್ತಾ ಇದ್ದೆ, ಇದು ನನ್ನ ಕರ್ಮಭೂಮಿ ಅಂಥೇಳಿ, 30 ವರ್ಷದಿಂದ ನನಗೆ ನಂಟಿದೆ ಅಂಥೇಳಿ, ನಂಟಿದೆ ಅನ್ನುವಂಥ ಮಾತನ್ನು ಯಾವಾಗಲೂ ಹೇಳ್ತಾ ಇದ್ದೆ. ಇವತ್ತು ಆ ಒಂದು ಏನು ಸಂಬಂಧ ಇದೆ ಅದನ್ನು ಪ್ರೂವ್ ಮಾಡುವಂಥ ಕೆಲಸ ಬೆಳಗಾವಿಯ ಜನತೆ ಇವತ್ತು ಪ್ರೂವ್ ಮಾಡಿದ್ದಾರೆ ಮತ್ತು ಅದು ಭಾಳ ದೊಡ್ಡ ಅಂತರದಲ್ಲಿ ಗೆಲ್ಲಿಸಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಚಿರಋಣಿಯಾಗಿದ್ದೇನೆ. ಅಷ್ಟೇ ಅಲ್ಲ, ಇಲ್ಲಿ ಬಂದಾಗ ಅವರು ತೋರಿಸಿದಂಥ ಪ್ರೀತಿ, ವಿಶ್ವಾಸ ಎಂದೂ ನನ್ನ ಜೀವನದಲ್ಲಿ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಈಗ ನನ್ನ ರಾಜಕೀಯ ಜೀವನದಲ್ಲಿ ನಾನು ಹುಬ್ಬಳ್ಳಿ ಕ್ಷೇತ್ರದಿಂದ 6 ಸಾರಿ ಸತತವಾಗಿ ಆರಿಸಿ ಬಂದೆ. ಅಲ್ಲಿ ಯಾವ ರೀತಿ ಜನತೆ ವಿಶ್ವಾಸ, ಪ್ರೀತಿ ತೋರಿಸಿದ್ರು, ಅದಕ್ಕಿಂತ ಹೆಚ್ಚು ಪ್ರೀತಿ, ವಿಶ್ವಾಸವನ್ನು ಬೆಳಗಾವಿಯ ಜನತೆ ತೋರಿಸಿದ್ದಾರೆ ಅನ್ನುವಂಥದ್ದನ್ನು ಭಾಳ ಹೆಮ್ಮೆಯಿಂದ ನಾನು ಹೇಳಿ ಬಯಸ್ತಾ ಇದ್ದೇನೆ. ಆ ಹಿನ್ನೆಲೆಯಲ್ಲಿ ಇವತ್ತೊಂದು ದೊಡ್ಡದಾದಂಥ ಜಯ ಇವತ್ತು ನಮಗೆ ಲಭಿಸಿದೆ. ಇದರ ಮುಖಾಂತರ ಬೆಳಗಾವಿಯ ಅಭಿವೃದ್ಧಿಗೆ ಮತ್ತು ಸುರೇಶ್ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅಂಗಡಿಯವರು ಏನು ಹಲವಾರು ಕನಸುಗಳನ್ನು ಕಂಡಿದ್ರು, ಈಗಾಗಲೇ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಇನ್ನೂ ಹಲವು ಕೆಲಸ ಕಾರ್ಯಗಳು ಮಾಡುವಂಥದ್ದು ಇದ್ದಾವೆ. ಅವುಗಳನ್ನು ಕಂಪ್ಲೀಟ್ ಮಾಡುವಂಥ ಕೆಲಸ ನಾನು ಮಾಡ್ತೀನಿ. ಮತ್ತು ಮಂಗಳಾ ಅಂಗಡಿಯವರು ಹಲವಾರು ಯೋಜನೆಗಳನ್ನು ಮಂಜೂರು ಮಾಡ್ಕೊಂಡು ಬಂದಿದ್ದರು, ಅವುಗಳನ್ನು ಕಂಪ್ಲೀಟ್ ಮಾಡುವಂಥ ಕೆಲಸ ನಾನು ಮಾಡ್ತೀನಿ. ಅಷ್ಟೇ ಅಲ್ಲ, ಇವತ್ತು ಆದಷ್ಟು ಬೇಗನೆ ಇವತ್ತು ಈ ಪ್ರೈಮ್ ಮಿನಿಸ್ಟ್ರು ಆಯ್ಕೆ ಮತ್ತೊಂದು ಎಲ್ಲ ಆದಮೇಲೆ ಆದಷ್ಟು ಬೇಗನೆ ಇಲ್ಲಿ ನಮ್ಮ ಎಲ್ಲ ಪ್ರಮುಖರದ್ದು ಸಭೆಯನ್ನು ಸೇರಿ ಮತ್ತು ಎಲ್ಲ ಪ್ರಮುಖರ ಜೊತೆ ಚಿಂತನೆಯನ್ನು ಮಾಡಿ ಒಂದು ವಿಷನ್ ಡಾಕ್ಯುಮೆಂಟು ನಾನು ತಯಾರು ಮಾಡ್ತೀನಿ. ಬೆಳಗಾವಿ ಯಾವ ರೀತಿ ಸುಂದರ ನಗರವನ್ನು ಮಾಡಬೇಕು, ಇನ್ನೂ ಹೆಚ್ಚು ಉತ್ತಮವಾದಂಥ ನಗರ ಮಾಡಬೇಕು, ಅದಕ್ಕೆ ಏನು ಕೆಲಸ ಕಾರ್ಯಗಳನ್ನು ಮಾಡಬೇಕು ಮತ್ತು ಅದಕ್ಕೆ ಇರುವಂಥ ಕಾರ್ಯಸೂಚಿ ಏನು, ಮತ್ತು ಅದೇ ರೀತಿ ಬೆಳಗಾವಿಯ ಗ್ರಾಮೀಣ ಭಾಗದಲ್ಲಿ ಎಲ್ಲ ತಾಲೂಕುಗಳಲ್ಲಿ, ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ ರೀತಿ ಹೊಸ ಉದ್ಯಮಿಗಳನ್ನು ತೆಗಿಬೇಕು, ಯಾವ ರೀತಿ ಉದ್ಯೋಗಾವಕಾಶ ಕ್ರಿಯೇಟ್ ಮಾಡಬೇಕು, ಬೆಳಗಾವಿಯಲ್ಲಿ ಇನ್ನೂ ಹೆಚ್ಚು ಉದ್ಯೋಗಾವಕಾಶ ಕ್ರಿಯೇಟ್ ಮಾಡಲಿಕ್ಕೆ ಏನೇನೋ ಅವಕಾಶ ಇದ್ದಾವೆ, ಅದೆಲ್ಲವನ್ನೂ ಮಾಡಿಕೊಂಡು ಒಂದು ದೊಡ್ಡದಾದಂಥ ಒಂದು ವಿಷನ್ ಇಟ್ಕೊಂಡು ಬೆಳಗಾವಿ ಬರುವಂಥ ದಿವಸಗಳಲ್ಲಿ ಒಂದು ಸೆಂಟರ್ ಪಾಯಿಂಟ್, ಇಡೀ ರಾಜ್ಯದ ಒಂದು ಸೆಂಟರ್ ಸ್ಟೇಜಿಗೆ ತರುವಂಥ ಕೆಲಸ ನಾನು ಮಾಡ್ತೀನಿ ಅನ್ನೋಂಥ ಮೊದಲು ಪ್ರಾಮಿಸ್ ಮಾಡಿದ್ದೆ, ಇವತ್ತು ಪ್ರಾಮಿಸ್ ಮಾಡಿದರೆ ಆ ಅವಕಾಶವನ್ನು ಇವತ್ತು ಬೆಳಗಾವಿ ಜನತೆ ನನಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಅವ್ರಿಗೆ ಚಿರಋಣಿಯಾಗಿರ್ತೀನಿ ಅನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲರಿಗೆ ಅಭಿನಂದಿಸ್ತೇನೆ. ನಮ್ಮೆಲ್ಲ ಪ್ರಮುಖ ನಾಯಕರು ಸಹಿತ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ.
ಇಲ್ಲಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದರು ಆವಾಗ ನೀವು ಪದೇ ಪದೇ ಭೇಟಿ ನಾವು ಕೇಳ್ತಾ ಇದ್ದೀವಿ ನೀನು ಎಷ್ಟು ತಿಂಗಳ ಮೇಲೆ ನೀನು ಭೇಟಿ ಅಂತ ನೋಡಿ ಆರಿಸಿ ಬಂದಿದ್ದೀರಿ ನೋಡಿ ಒಂದು ಇಲ್ಲಿ ನೀವು ಎಷ್ಟು ಸರಿ ಭೇಟಿ ನೋಡಿ ನಾನು ಹೇಳ್ತೀನಿ, ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಕೆಲಸ ಮಾಡೋದು ಬೇರೆ. ಇಲ್ಲಿ ನಾವು ಒಂದು ಹೇಳ್ತೀನಿ ರೀ, ನೋಡಿ ಇಲ್ಲಿಯ MP ಆಗಿ ಕೆಲಸ ಮಾಡೋದು ಬೇರೆ, ಡಿಫ್ರೆನ್ಸ್ ಭಾಳ ಇದೆ. ಜಿಲ್ಲಾ ಉಸ್ತುವಾರಿ ಅಂದರೆ ಅಡ್ಮಿನಿಸ್ಟ್ರೇಷನ್, ಅದು ಜನಪ್ರತಿನಿಧಿ ಅಂತಂದ್ರೆ ದೊಡ್ಡ ಜವಾಬ್ದಾರಿ ಇರ್ತದೆ. ಜನ ಇವತ್ತು 18-20 ಲಕ್ಷ ಜನ ಇವತ್ತು ನಮ್ಗೆ ಓಟ್ ಹಾಕಿ ಆರಿಸಿ ತುಂಬಿರ್ತಾರೆ. ಅವ್ರ ಜನಪ್ರತಿನಿಧಿಯಾಗಿ ನಾನು ಕೆಲಸ ಮಾಡಬೇಕಾಗ್ತದೆ. ಆ ಕೆಲಸವನ್ನು ಮಾಡ್ತೀನಿ. ಅದನ್ನು ಈಗ ಹೇಳೋದಿಲ್ಲ, ಮುಂದೆ ನೋಡಿ. ನಾವು ಒಂದೇ ಹೇಳ್ತಿಲ್ಲ ನೋಡಿ, ನಾನು ಈಗಾಗಲೇ ಮನೆ ಮಾಡಿದ್ದೇನೆ. ಮುಂದೆ ಇಲ್ಲಿ ಮನೆ ಒಂದು ಹೊಸ ಮನೆ ಖರೀದಿ ಮಾಡಬೇಕು ಅಂತ ನಂದು ವಿಚಾರ ಇದೆ. ಅದಕ್ಕಾಗಿ ಇಲ್ಲೇ ಇದು ಈ ವೋಟಿಂಗ್ ಸತೆಗೆ ಇಲ್ಲೇ ಮಾಡಿಸಿದ್ದೀನಿ. ನಾನು ವೋಟಿಂಗ್ ಸತೆಗೆ ಇಲ್ಲೇ ಮತದಾನ ಇಲ್ಲೇ ಮಾಡಿದ್ದೀನಿ. ಅದಕ್ಕೆ ನಾನು ಹೇಳ್ತೀನಿ, ನಾವು ಒಂದು ಹೇಳ್ತೀನಿ, ಈಗ ಅದನ್ನು ಮಾಡಿ ತೋರಿಸ್ಬೇಕು. ನಾವು ಮಾಡಿ ತೋರಿಸುವಂಥ ಅವಕಾಶ ಇದೆ. ಇವತ್ತು ಫಸ್ಟ್ ರಿಸಲ್ಟ್ ಬಂದದೆ. ವೇಟ್, ಇನ್ನೂ ಟೈಮ್. ನೀವು ಕೂಡ್ತೀವಲ್ಲ ಮುಂಜಾನೆ ಸಂಜೆ ಮಟ್ಟ ಇಲ್ಲೇ ಪಕ್ಕಾ ಮನೆ ಹಾಕತ್ತೆ. ಪಕ್ಕಾ ಮನೆ ಅದಕ್ಕೆ ಅಡ್ರೆಸ್ ಏನು ಅನ್ನೋದು ಈಗ ಜನ ಉತ್ತರ ಕೊಟ್ಬಿಟ್ಟದ. ನಾವು ಉತ್ತರ ಕೊಡಬೇಕಾಗಿಲ್ಲ. ಜನತೆ ಜಗದೀಶ್ ಶೆಟ್ಟರು ಬೆಳಗಾವಿಯವರಂತೆ ಅವರೇ ಉತ್ತರ ಕೊಟ್ಬಿಟ್ಟಿದ್ದಾರೆ. ಆಯ್ತು ಬಿಡ್ರಿ, ಈಗ ಅವರು ಉತ್ತರ ಕೊಡ್ಲಿ. ನೀನು ಪ್ರಶ್ನೆ ಏನು ಕೇಳೋದು ಕೇಳಿಲ್ಲ. ಇವರು ಈಗ ಬೆಳಗಾವಿ ರೂರಲ್ದಲ್ಲಿ ಎಷ್ಟು 50,000 ಮೇಲೆ ಲೀಡ್ ಬಂದದೆ, 51,000 ಲೀಡ್ ಬಂದದೆ. ಅದಕ್ಕೆ ಈಗ ಅವ್ರು ಇನ್ನೇನು ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಉತ್ತರ ಕೊಡಕ್ಕೆ ಇದ್ದೇ ಇರ್ತೇವೆ. ನೋಡಿ, ಜನತೆ ಎಂದೂ ಆ ರೀತಿ ಪ್ರಶ್ನೆ ಕೇಳಿಲ್ಲ ನನಗೆ ಕೇಳಿದವರು ಇವರೇ. ನೋಡ್ರಿ, ಈ ಅಸೆಂಬ್ಲಿ ಇಲೆಕ್ಷನ್ ಅಲ್ಲ, ಈ ಪಾರ್ಲಿಮೆಂಟ್ ಜಸ್ಟ್ ಈಗ ಇಲೆಕ್ಷನ್ ಮುಗಿದದೆ. ಮುಂದೆ ಅಸೆಂಬ್ಲಿ ಇಲೆಕ್ಷನ್ ಯಾರು ಏನ ಈಗ ಯಾಕೆ ಚರ್ಚೆ ಮಾಡ್ಬೇಕು? ನಾವು ಒಬ್ಬೊಬ್ರು ಕೇಳ್ರಿ. ನೋಡಿ, ನಾನು ಹೇಳ್ತೀನಿ, ಮೋದಿಜಿಯವರು ಇತ್ತೀಚೆಗೆ ಒಂದು ಇಂಟರ್ವ್ಯೂದಲ್ಲಿ ಹೇಳಿದರು, 400 ಪಾರ್ ಅಂತ ಯಾಕೆ ಹೇಳಿದೆ ಅನ್ನುವಂಥ ಕಾರಣನೂ ಹೇಳಿದರು. ಅವರು ಈ ರೀತಿ ಹೇಳಿಕೆಗಳ ಮುಖಾಂತರ ವಿರೋಧ ಪಕ್ಷಗಳು ಈ 400 ಹೆಚ್ಚಿಗೆ ಬರ್ತಾವೋ ಕಡಿಮೆ ಬರ್ತಾವೋ ಅದೇ ಚರ್ಚೆಯಲ್ಲಿ ಮುಳುಗಿದ್ರು ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ಆ ಹಿನ್ನೆಲೆಯಲ್ಲಿ ಇವತ್ತು ಒಂದು ವಿಶ್ವಾಸ ಬರಲಿಕ್ಕೆ ಆ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟಿರ್ತಾರೆ. ಮತ್ತು ಆ ಗುರಿಯನ್ನು ಮುಟ್ಟುವ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನ ನಾವು ಮಾಡಿದ್ದೇವೆ. ಮತ್ತು ಕ್ಲಿಯರ್ ಆಗಿ ಮೆಜಾರಿಟಿ ಅಂತೂ ಬಂದೇ ಬರ್ತದೆ, ಪ್ರಶ್ನೆಯೇ ಇಲ್ಲ. NDA ಮತ್ತು ನರೇಂದ್ರ ಮೋದಿಯವರು ಮತ್ತೆ 3ನೇ ಬಾರಿ ಪ್ರಧಾನಮಂತ್ರಿ ಆಗುವುದು ನಿಶ್ಚಿತ. ಇದರ ಪ್ರಶ್ನೆ ಅಲ್ಲಿ ಒಬ್ಬೊಬ್ಬರು ಕೇಳಿದ ನೋಡಿ ಈಗ ಅದ್ರ ಬಗ್ಗೆ ಇಲೆಕ್ಷನ್ ಚುನಾವಣೆ ನಂತರ ಪರಾಮರ್ಶೆ, ಅದು ಇಲ್ಲಿ ಬೆಳಗಾವಿಯಲ್ಲಿ ನಾವು ಪರಾಮರ್ಶೆ ಮಾಡಲಿಕ್ಕೆ ಆಗೋದಿಲ್ಲ. ರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂಥದ್ದು, ಅದು ನರೇಂದ್ರ ಮೋದಿಯವ್ರ ನೇತೃತ್ವದಲ್ಲಿ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದಲ್ಲಿ ನಡೆಯುವಂಥದ್ದು. ಅದು ಕೆಲಸ ಮಾಡೇ ಮಾಡ್ತಾರೆ. ಅದಕ್ಕೆ ಅದ್ರ ಬಗ್ಗೆ ಚರ್ಚೆ ನಡೀತದೆ. ನೋಡಿ, ಒಂದೊಂದು ಅಜೆಂಡಾ ಇಟ್ಕೊಂಡು ನಾವು ಕೆಲಸ ಮಾಡಿರ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.